ಯೋಜನೆ ಇತ್ತು, ಅವ್ರಿಗೆ ಹೇಳಿದ್ದೀನಿ. ಬೆಂಗಳೂರು ಭಾಗದಲ್ಲೆಲ್ಲ ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಶಾಸನ ಎಷ್ಟೇ ಹಾಳಾಗಿರ್ಲಿ ಪೂರ್ತಿ ಪಟ ಹೊರಗೆ ಬರುತ್ತೆ, ನಮಗೆ ಗೊತ್ತಾಗುತ್ತೆ. ಇವತ್ತೇ ನಾನು ವಿಜಯ್ ಕುಮಾರ್ ಹತ್ರ ಮಾತಾಡ್ತೀನಿ, ದಯವಿಟ್ಟು ಮಾತಾಡಿ. ಸೂಪರ್ ಆಗಿ ಬರುತ್ತೆ. ಎಂ ಎಸ್ ಕೃಷ್ಣ ಪಾಠನ, ರಾಜಶೇಖರ ಪಾಠನ ಅಲ್ಲಿ ನಮಗೆ ಇದಾಗ್ಬಿಟ್ಟಿದೆ. ಅಂತಿಮಗೊಳ್ಬೇಕು, ಈ ಡೌಟ್ ಏನು ಡೌಟ್ ಅಂತಿಮ ಆಗ್ಬೇಕು. ಒಂದೇ ಒಂದು ಇದಕ್ಕೆ ಒಂದೇ ಪೂರ್ವಕದ ಒಂದು ಮಾಹಿತಿ ಹೇಳ್ತೀನಿ. 2020ರಲ್ಲಿ ಮೃತ್ಯುಂಜಯಪ್ಪ ಅವರು ಸುದ್ದಿ ಗಿಡಗದಲ್ಲಿ ಎಂ ಎಸ್ ಕೃಷ್ಣ ಪಾಠ ಹಾಕಿದ್ಕೆ ಅವ್ರಿಗೆ ಚೀಮಾರಿ ಮಾಡಿ ರಾಜಶೇಖರಪ್ಪ ಬೈಕ್ ಬರೆದ್ರು. ಒಂದು ಹೇಳಲೇಬೇಕು, ದಯವಿಟ್ಟು ಬೇಜಾರಾಗ್ಬೇಡಿ. ಅದಕ್ಕೆ ನಾನೇನಂತಂದ್ರೆ ಎಂ ಎಸ್ ಕೃಷ್ಣ ಅವ್ರದೇ ಕರೆಕ್ಟ್ ಆಗಿದೆ ಪಾಠ ಅಂತ ಒಂದು ಅಭಿಪ್ರಾಯನ ಹಾಕಿದ್ಕೆ ರಾಜಶೇಖರಪ್ಪ ಅವ್ರು ಎಷ್ಟು ಉಗ್ರ ತಾಳಿ ನನ್ನ ವಿರುದ್ಧ ಬರೆದ್ರು ಅಂತಂದ್ರೆ, ಪೊಲೀಸ್ ಸ್ಟೇಷನ್ಗೆ ನಾನು ಹಿಡ್ಕೊಡ್ತೀನಿ, ಶಾಸನ ಪಾಠ ನನ್ನದೇ ಕರೆಕ್ಟು ಅನ್ನೋ ರೀತಿಯಲ್ಲಿ ಅವ್ರು ಬರವಣಿಗೆಗಳನ್ನು ಮಾಡಿ ನನ್ನ ಮಾನಹರಣ ಮಾಡಿದ್ರು ಸುದ್ದಿಗಳಿದ ಪತ್ರಿಕೆ ಮೂಲಕ. ಸೊ ಹಾಗಾಗಿ ಅದಾದ್ಮೇಲೆ ನಾನು ಶಾಸನ ಪಾಠ ಹೋಗಿ ಓದ್ತೇನೆ. ನಾನು ಓದಿರ್ಲಿಲ್ಲ ಅಲ್ಲಿವರೆಗೂ ಕೂಡ, ನನಗೆ ಡೌಟ್ ಇತ್ತು ಎಂ ಎಸ್ ಕೃಷ್ಣ ಕರೆಕ್ಟ್ ಅನ್ನೋ ಕಾರಣಕ್ಕೆ ನಾನು ಬರೆದ್ಬಿಟ್ಟೆ. ಆಮೇಲೆ ಇಷ್ಟು ಬೈದ ಮೇಲೆ ನಾನು ಓದಲೇಬೇಕು ಅಂತ ಹೇಳಿ ತಗೊಂಡು ಒಂದು ವಾರ ಕೂತ್ಕೊಂಡು ಮೊದಲ ಸಾಲ ನಾನು ಓದೆ. ಕದಂಬಾಣ ಮಯೂರ ಶಮ್ಮಾಣ ವಿಡಂಬಿ ನಾನು ಈಗಲೂ ಬರೀ ತೋರಿಸ್ತೇನೆ, ಕರೆಕ್ಟ್ ಆಗಿದೆ. ಇನ್ನು 2 ಸಾಲ ಏನಿದೆ ಅದನ್ನು ನಾವು ಪೂರ್ತಿ ಮಾಡಿಬಿಟ್ರೆ ಸರ್, ಎಂ ಎಸ್ ಕೃಷ್ಣ ಅವರ ಶಾಸನ ಪಾಠದ ವಿಚಾರ ಚಿತ್ರದುರ್ಗ ಚರಿತ್ರೆಯ ಸಾಂಸ್ಕೃತಿಕ ವೈಭವವನ್ನು ತೋರಿಸುವ ಶಾಸನದ ವಿಚಾರಗಳು ಹಾಳಾಗಬಾರ್ದು, ಅದು ಉಳಿಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡ್ಬೇಕು ವಿನಃ ಇಲ್ಲಿ ನಾವು ಕೃಷ್ಣ ಅವರ ಪರವೂ ಅಲ್ಲ, ರಾಜಶೇಖರ ವಿರೋಧನ ಅಲ್ಲ, ಇತಿಹಾಸದ ಪರ ಅಷ್ಟೇ. ಈ ದೃಷ್ಟಿಯಿಂದ ಇವತ್ತಿನ 53ನೇಯ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅಂತ ನಾವು ಭಾವಿಸ್ತಾ, ಕದಂಬರ ಚಾರಿತ್ರಿಕ ಸಾಂಸ್ಕೃತಿಕ ವಿಷಯಗಳ ಬಗ್ಗೆ ವೈಜ್ಞಾನಿಕವಾಗಿ ಶಾಸ್ತ್ರೀಯವಾಗಿ ವಿಭಿನ್ನವಾದಂಥ ವಿಷಯಗಳನ್ನ ಅವರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ಲಕ್ಷ್ಮೀಶ್ ಹೆಗಡೆ ಸೋಂದಾ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರುವುದು ನಮಗೆಲ್ಲರಿಗೂ ಕೂಡ ಹೆಮ್ಮೆ ಮತ್ತು ಸಂತೋಷದ ವಿಚಾರ. ಅವರಿಗೆ ಹೃದಯಪೂರ್ವಕವಾದಂತಹ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ನಮ್ಮ ರಾಜೀವ ಲೋಚನ ಸರ್ ಅವರು ವೇದಿಕೆಗೆ ಮೇಲೆ ಬಂದು ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ. ಲಕ್ಷ್ಮೀಶ ಹೆಗಡೆ ಸೋಂದಾ ಸರ್ ಅವರು ಕದಂಬರ ಚರಿತ್ರೆಯನ್ನ ಕುರಿತು, ವಿಷಯಗಳನ್ನು ಕುರಿತು ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ. ನಿಜಕ್ಕೂ ಕೂಡ ಇತಿಹಾಸದ ವಸ್ತುವಿನ ಪರವಾಗಿ ಅವರು ಮಾತಾಡಿದ್ದಾರೆ. ಯಾವುದೇ ಪೂರ್ವ ಗ್ರಹಿಕೆಗಳು ಕೂಡ ಅವರ ಸಂಶೋಧನೆಯಲ್ಲಿ ವಿದ್ವತ್ತಿನಲ್ಲಿ ಇಲ್ಲ ಅಂತ ನಾವು ಭಾವಿಸ್ತಾ, ನಮ್ಮ 53ನೇ ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾದ ಇವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ನಮ್ಮ 53ನೇಯ ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರು ಶ್ರೀಯುತ SB ಶಿವಪ್ರಸಾದ್ ಸರ್, ಸಹ ಪ್ರಾಧ್ಯಾಪಕರು, ಇತಿಹಾಸ ವಿಭಾಗ, ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ. ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಇವರು ನಮ್ಮ ಸರ್ಕಾರಿ ಕಲಾ ಕಾಲೇಜಿನ ಅತ್ಯಂತ ನಿಷ್ಠಾವಂತ ಇತಿಹಾಸ ಪ್ರಾಧ್ಯಾಪಕರು, ಇತಿಹಾಸದ ಅಭಿಮಾನಿಗಳು, ನೂರಾರು ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸಿದಂಥವರು. ಅನೇಕ ಸಾರ್ಥಕಮಯವಾದ ಕೆಲಸ ಕಾರ್ಯಗಳನ್ನ ಇತಿಹಾಸ ಸಬ್ಜೆಕ್ಟ್ನ ಮುಖೇನ, ಇತಿಹಾಸದ ವಿಷಯದ ಮುಖೇನ ಅವರು ಮಾಡ್ತಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಸರ್ ಅವ್ರನ್ನ ಸಂಪರ್ಕಿಸಿದ ತಕ್ಷಣನೇ ಮಹಂತೇಶ್ ಮಾಡಿ ನಾವಿದ್ದೇವೆ ಅಂತ ಹೇಳ್ಬಿಟ್ಟು ನಮ್ಮ ಜೊತೆಗೆ ಅವರು ಬಂದಿದ್ದಾರೆ, ಪ್ರಾಯೋಜಕತ್ವವನ್ನು ನೀಡಿದ್ದಾರೆ. ತಮ್ಮ ಸೇವೆ ಹೀಗೆ ನಿರಂತರವಾಗಿ ಇರಲಿ ಅಂತ ನಾವು ಆಶಿಸ್ತಾ, ನಮ್ಮ ಚಿತ್ರದುರ್ಗ ಇತಿಹಾಸ ಕೂಟದ ಮೂಲಕ ಶಿವಪ್ರಸಾದ್ ಸರ್ ಅವರಿಗೆ ಹೃದಯಪೂರ್ವಕವಾದಂತಹ ಒಂದು ಧನ್ಯವಾದಗಳು. ನಮ್ಮ ದಾಸೋಹ ಸೇವಾಕರ್ತರು ಕುಮಾರ್ ಬಡಪ್ರಸಾದ್ ಅವರು ದಯಮಾಡಿ ಬರ್ಬೇಕು. ಅವ್ರ ವೇದಿಕೆಗೆ ಬರಲ್ಲ ಅಂತಾರೆ. ನನ್ನದೊಂದು ಸರ್ ಕೂತ್ಕೊಂಡು